ಮಳೆರಾಯನ ರಣಾರ್ಭಟ ಶುರುವಾಗಿದೆ. ನಗರದ ಹಲವು ಪ್ರದೇಶಗಳಲ್ಲಂತೂ ಧಾರಾಕಾರ ಮಳೆ ಸುರಿದಿದೆ. ಅಂಡರ್ ಪಾಸ್ ಕೆಳಗಡೆ ಆಶ್ರಯವನ್ನ ಪಡೆದುಕೊಳ್ಳುತ್ತಿದ್ದಾರೆ ಸಂಚರಿಸತಕ್ಕಂತಹ ವಾಹನ ಸವಾರರು ಹಾಗೂ ಅಲ್ಲಿರತಕ್ಕಂತಹ ಒಂದು ಪಾದಚಾರಿ. ಬೆಂಗಳೂರಿನಲ್ಲಿ ಇವತ್ತು ಎಲ್ಲೆಡೆ ವಿಪರೀತವಾಗಿ ಮಳೆಯಾಗಿತ್ತು. ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆ ಕೂಡ ನೀಡಿದೆ ರಾಜ್ಯ ಹವಾಮಾನ ಇಲಾಖೆ. ಸದ್ಯದ ಮಟ್ಟಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಒಂದು ತಣ್ಣನೆಯ ವಾತಾವರಣಕ್ಕೆ ಮಳೆರಾಯ ಅದಕ್ಕೆ ಇಂಬನ್ನ ಕೊಟ್ಟಿದ್ದಾನೆ. ನಗರದ ಎಲ್ಲೆಡೆ ಕೂಡ ಏನ್ ತಾವು ನೋಡ್ತಾ ಇದ್ದೀರಾ, ಸದ್ಯದ ಮಟ್ಟಿಗೆ ನಗರದೆಲ್ಲೆಡೆ ಕೂಡ ಮಳೆಯಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಮಳೆರಾಯನ ರಣಾರ್ಭಟ ಶುರುವಾಗಿದೆ. ಬೆಂಗಳೂರಿನ ಬಹುತೇಕ ನಗರದ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗಿದ್ದು, ಇನ್ನು ಕೆಲವೊಂದಷ್ಟು ಅಲ್ಲಲ್ಲಿ ಅಂಡರ್ ಪಾಸ್ಗಳಗಡೆ ಮಳೆಯಿಂದ ನೆನೆಯಬಾರದು ಅಂತ ಕೆಲವರು ಆಶ್ರಯವನ್ನು ಪಡೆದುಕೊಳ್ತಿದ್ದಾರೆ. ವಾಹನ ಸವಾರಂತೂ ಪರದಾಡ್ತಾ ಇದ್ದಾರೆ. ಅದೇ ಗುಂಡಿಗಳನ್ನು ಕೂಡ ಲೆಕ್ಕಿಸಿದೆ. ವಾಹನ ಸವಾರಂತೂ ಈ ಮಳೆಯಲ್ಲಿ ಅಕ್ಷರಶಃ ಪರದಾಡಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಒಂದ್ ಕಡೆಗೆ ಮಳೆಯ ಅಬ್ಬರ, ಮತ್ತೊಂದು ಕಡೆಗೆ ವಾಹನ ಸವಾರರ ಪರದಾಟ. ಒಟ್ಟಿನಲ್ಲಿ ಮುಂದಿನ 2 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ.